ಚನ್ನಪಟ್ಟಣ ತಾಲೂಕಿನ ಮಹಾಜನತೆಯರಿಗೂ ಹಾಗೂ ಕೋಡಂಬಳಿ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ಕೋಡಂಬಳಿ ಕೃಷ್ಣೇಗೌಡ ಮಾಡುವ ನಮಸ್ಕಾರಗಳು. ಮುಂಬರುವ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸ್ತಕ್ಕಂಥ ಯಾವುದೇ ಒಬ್ಬ ಕಾರ್ಯಕರ್ತನಿಗೂ ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಎಲ್ಲ ನಮ್ಮ ಯುವಕ ಮಿತ್ರರು ಎಲ್ಲ ಒಗ್ಗೂಡಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕು ಮತ್ತು ಕಾಂಗ್ರೆಸ್ ಪಕ್ಷ ಏನು ಏನಿದೆ ನುಡಿದಂತೆ ನಡೆದಿದೆ. ಆದ್ದರಿಂದ 5 ಕಾರ್ಯಕ್ರಮವನ್ನು ನಮ್ಮ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಸಾಹೇಬರು ಅಚ್ಚುಕಟ್ಟಾಗಿ ಯಾವುದೇ ಒಂದು ತೊಂದರೆ ಇಲ್ಲದಂಗೆ ಬಗೆಹರಿಸ್ಕೊಂಡು ಬರ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಕೋಡಂಬಳಿ ಗ್ರಾಮದಲ್ಲಿ ಯಾವುದೇ ಒಬ್ಬ ಚುನಾವಣೆ ಪ್ರತಿನಿಧಿ ಯಾವುದೇ ಥರ ಕೆಲಸ ಮಾಡ್ತದಂಥ ಕೆಲಸವನ್ನು ನಮ್ಮ ಡಿ.ಕೆ. ಸಾಹೇಬರು ಮತ್ತು ಸುರೇಶ್ ಸಾಹೇಬರು ಅಚ್ಚುಕಟ್ಟಾಗಿ 4 ಕಡೆ ಸೈಟ್ ಕೊಟ್ಟು ಯಾವುದೇ ಒಂದು ಅಭಿವೃದ್ಧಿಯನ್ನು ಎಲ್ಲ ಬಡವರಿಗೆ ಈಗಲೂ ಸಹ ಈಗ ಒಂದು ನಮ್ಮೂರಿಗೆ 250 ಮನೆಗಳನ್ನು ಸ್ಯಾಂಕ್ಷನ್ ಮಾಡವ್ರೆ ಮತ್ತು ಸ್ಕೂಲ್ ಕಟ್ಸ್ಕೊಡ್ತಾವ್ರೆ ನಮ್ಮ ಡಿ.ಕೆ. ಸುರೇಶ್ ಸಾಹೇಬರು. ಮತ್ತು ಎಲ್ಲ ಕಾರ್ಯಕ್ರಮವನ್ನು ಯಾವುದೇ ಒಬ್ಬ ಕಾರ್ಯಕರ್ತರ ಒಂದು ಅವ್ರಿಗೆ ಸ್ಪಂದಿಸಿ ಎಲ್ಲ ಏನೇ ಕೆಲಸ ಆಗ್ಬೇಕಾದ್ರೆ ಅಲ್ಲೇ ಸ್ಪಾಟಲ್ಲಿ ನಿಂತು ಒಬ್ಬ ಅಧಿಕಾರಿಗೆ ಅಲ್ಲೇ ಫೋನ್ ಮಾಡಿ ಪ್ರತಿಯೊಬ್ಬರಿಗೂ ಏನೇ ತೊಂದರೆ ಆಗದಂತೆ ಕೆಲಸ ಕಾರ್ಯಗಳನ್ನು ಮಾಡ್ಕೊ ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕೋಡಂಬಳಿ ಸ್ಕೂಲ್ಗೆ ಇವತ್ತು ಒಂದು 6 ಕೋಟಿಯಷ್ಟು ಖರ್ಚು ಮಾಡಿ ಅವರೇ ಸದಾ ನಿಂತು ನಮ್ಮ ಸ್ಕೂಲ್ನ ಐಟ್ಯಾಕ್ ಸ್ಕೂಲ್ ಥರ ಚನ್ನಪಟ್ಟಣ ತಾಲೂಕಿಗೆ ಯಾವುದೇ ಪ್ರೈವೇಟ್ ಸ್ಕೂಲ್ ಇಲ್ಲೇ ಇರತಕ್ಕಂಥ ಸ್ಕೂಲ್ನ ಅಚ್ಚುಕಟ್ಟಾಗಿ ನಮಗೆ ಕಟ್ಸ್ಕೊಟ್ಟು ನಮ್ಮ ಸ್ಕೂಲ್ನಲ್ಲಿ 1000 ಮಕ್ಕಳುಗಳು ಬರ್ತಾವೆ. ಎಲ್ಲ ಆ ಕಡೆ ಈ ಕಡೆ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾಯಿದ್ರು. ಅದೇ ಕಾರಣಕ್ಕೆ ಏನೇ ಮಾಡಿ ಕೋಡಂಬಳಿಲಿ ಒಂದು ಸ್ಕೂಲ್ ತರಲೇಬೇಕು ಅನ್ನೋ ಉದ್ದೇಶದಿಂದ ಒಂದು 6 ಕೋಟಿ ಚಿಲ್ಲರೆ ಖರ್ಚು ಮಾಡಿ ನಮಗೆ ಸ್ಕೂಲ್ಸ್ ಕಟ್ಟಿಸ್ಕೊಟ್ಟವ್ರೆ. ಮತ್ತು ಎಲ್ಲ ಪ್ರತಿಯೊಂದು ರಸ್ತೆ ಇರ್ಬೋದು, ಇನ್ನೊಂದಿರ್ಬೋದು ನಮಗೆ ಏನೇ ಸ್ಪಂದಿಸುವ ಒಬ್ಬ ಕಾರ್ಯಕರ್ತರ ಹೋದ್ರು ಅದಕ್ಕೆ ಸ್ಪಂದಿಸ್ತಾರೆ ಸೂರಿ ಸಾಹೇಬರು. ಆದ್ದರಿಂದ ನಮ್ಮ ಎಲ್ಲ ಚನ್ನಪಟ್ಟಣ ತಾಲೂಕಿನ ಜನತೆ ಮತ್ತು ಕೋಡಂಬಳಿ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ಈ ಸತಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಒಬ್ಬ ಕಾರ್ಯಕರ್ತನ ನಿಲ್ಲಿಸಿ ಅವನಿಗೆ ಓಟ್ ಹಾಕಬೇಕು. ಮತ್ತು ನಾವೆಲ್ಲ ಸೇರಿ ಒಗ್ಗೂಡಿ ನಮ್ಮ ಡಿ.ಕೆ. ಸಾಹೇಬ್ರನ್ನ ಮತ್ತು ಸುರೇಶ್ ಸಾಹೇಬ್ರನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂತ ನಾವು ಎಲ್ಲ ಚನ್ನಪಟ್ಟಣ ತಾಲೂಕಿನ ಕೋಡಂಬಳಿ ಗ್ರಾಮಸ್ಥರಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಈ ಸತಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ.